ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್, ಲಾಸ್ಟ್ ಟೈಮ್ ವ್ಲಾಗ್ ಹಾಕಿದ್ನಲ್ಲ, ಅದ್ರೊಳಗೆ ಒಂದಿಷ್ಟು ರೆಸಿಪಿಯನ್ನು ನಾನು ಆಗಿರಲಿಲ್ಲ, ಹಾಗಾಗಿ ನಾನ್ ವೆಜ್ ರೆಸಿಪಿ ಹಾಕಿರಲಿಲ್ಲ. ಇನ್ನು ಇವತ್ತಿನ ವ್ಲಾಗಲ್ಲಿ ಆ ರೆಸಿಪಿ ಜೊತೆಗೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಕ್ಕ ಇದ್ದಾಗ ನಾನು ಈ ಒಂದು ರೆಸಿಪಿ ಮಾಡಿಕೊಟ್ಟಿದ್ದೆ, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಟನ್ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ಮಾಡಿದ್ದೆ. ಇದರೊಳಗೆ ಮೊಟ್ಟೆ ಕೋಳಿ ಬರುತ್ತಲ್ಲ, ಅದರಲ್ಲಿ ನಾನು ಚಾಪ್ಸ್ ಮಾಡಿರೋದು. ಸೊ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಚಕ್ಕೆ ಮತ್ತು ಸ್ವಲ್ಪ ಗಸಗಸೆ ಹಾಕೊಂಡಿದ್ದೀನಿ, ಕಡಲೆಪಪ್ಪು, ಸಾಂಬಾರ್ ಪೌಡರ್. ಮನೇಲಿ ನಾವು ಸಾಂಬಾರ್ ಯೂಸ್ ಮಾಡ್ತೀವಲ್ಲ, ಅದು ಮಟನ್ ಸಾಂಬಾರ್ಗೆ ಅಂತ ಏನಾದರೂ ಸ್ಪೆಷಲ್ ಆಗಿ ಮಾಡಿದರೆ ಅದನ್ನೇ ಹಾಕೋಬಹುದು. ನೀರು ಹಾಕಿ ಚೆನ್ನಾಗಿ ರುಬ್ಬಿದ್ದೀನಿ. ಇದಕ್ಕೆ ಜಾಸ್ತಿ ಪುದೀನ, ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು. ಹಸಿರು ಮೆಣಸಿನ್ಕಾಯಿ ಜೊತೆಗೆ ಪೆಪ್ಪರ್ ಹಾಕ್ಬೋದು, ಬಟ್ ನಾನು ಇದರಲ್ಲಿ ಪೆಪ್ಪರ್ ಸ್ಕಿಪ್ ಮಾಡಿದೆ, ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಇನ್ನು ಗ್ರೇವಿ ರೆಡಿ ಆಗಿದೆ. ಇದಕ್ಕೆ ನಾನು ಒಗ್ಗರಣೆ ಹಾಕೊಳ್ಳೋದು ಅಷ್ಟೇ. ನಾರ್ಮಲ್ ಆಗಿ ಒಂಥರ ಜಾಸ್ತಿ ವೈಟ್ ಚಿಕನ್ ಬರುತ್ತಲ್ಲ, ಅದನ್ನ ಮಾಡೋದಾದ್ರೆ ಹಾಗೆ ಬಾಯ್ಲ್ ಮಾಡ್ಕೊಂಡ್ರೆ ಬಾಯ್ಲ್ ಆಗಿಬಿಡುತ್ತೆ. ನಾನಿಲ್ಲಿ ಬಳಸ್ತಾ ಇರೋದು ಮೊಟ್ಟೆ ಕೋಳಿ ಅಂತ ಹೇಳ್ತಾರಲ್ಲ, ಲೈಕ್ ನಾಟಿ ಕೋಳಿನೂ ಅಲ್ಲ, ಆ ಥರದ್ದು. ಹಾಗಾಗಿ ಉಪ್ಪು ಮತ್ತು ಲವಂಗ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು. ಒಂದು 15 ನಿಮಿಷ ಹಾಗೆ ಬೇಯಿಸಿ ಅದಾದಮೇಲೆ ರುಬ್ಬಿರೋ ಮಸಾಲ ಹಾಕಿ ಒಂದು 2 3 ವಿಜಿಲ್ ಹಾಕೊಂಡ್ಬಿಟ್ರೆ ನಾಟಿ ಕೋಳಿಯಲ್ಲೇನೆ ಚಿಕನ್ ಚಾಪ್ಸ್ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇದ್ರದ್ದು ರುಚಿನೇ ಡಿಫ್ರೆಂಟ್ ಆಗಿರುತ್ತೆ, ಅದಕ್ಕಿಂತ ಇದು ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಮಟನ್ ಬಿರಿಯಾನಿ ರೆಸಿಪಿ ಬೇಕಂತಂದ್ರೆ ನಾನು ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಯಾಕೆ ಅಂತಂದರೆ ಈ ಮಟನ್ ಬಿರಿಯಾನಿ ರೆಸಿಪಿ ಗುರು ಬಂದ್ಬಿಟ್ಟು ನನ್ನ ಹಸ್ಬೆಂಡೇ ಆಗಿರೋದ್ರಿಂದ ಅವ್ರ ಕೈಲೇ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಸೇಮ್ ಆಸ್ ಇಟ್ ಈಸ್ ಅವ್ರು ಇದ್ರ ಮನೆಯಲ್ಲಿ ಅವ್ರನ್ನ ಕೇಳಿ ಅವ್ರು ಹೆಂಗೆ ಮಾಡ್ತಾರೋ ಹಾಗೆ, ಬ್ಯಾಚುಲರ್ ಬಿರಿಯಾನಿ ಅಂತಲೂ ಹೇಳ್ಬೋದು, ಹಾಗೆ ಮಾಡಿಕೊಟ್ಟೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಇದನ್ನು ಅಕ್ಕನಿಗೆ ಕೊಟ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಬೇಕು ಅಷ್ಟೇ. ಇನ್ನು ಅವ್ರು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು, ಸರಿ ಆಮೇಲೆ ಕೊಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡೆ. ಅಮ್ಮ ಮನೆಯಲ್ಲಿ ವ್ಲಾಗ್ನ ಸುಮಾರು ಜನ ವೆಯ್ಟ್ ಮಾಡ್ತಾನೆ ಇರ್ತೀರಾ, ಯಾವಾಗ ಆಗ್ತೀರಾ ಅಂತ ಹೇಳಿ. ಇಲ್ಲಿ ವ್ಲಾಗ್ ಮಾಡೋದು ಕೂಡ ನನಗೂ ತುಂಬಾ ಖುಷಿ. ಒಂಥರ ನೇಚರ್ ಮಧ್ಯೆ ವ್ಲಾಗ್ಸ್ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆ ಅನ್ನೋ ಥರ ಇರೋ ಈ ಬೇಸಿಗೆಯಲ್ಲಿ ಬಿಸಿಲು ಬರುತ್ತೆ ಹೋಗುತ್ತೆ. ಕೆಲವೊಮ್ಮೆ ಜಾಸ್ತಿ ಬಿಸಿಲಾದಾಗ ನಮ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಸ್ಕಿನ್ನಲ್ಲಿ ಅಂದರೆ ಟ್ಯಾನಿಂಗ್, ಪಿಗ್ಮೆಂಟೇಷನ್, ಆ್ಯಕ್ನಿ, ಆಯಿಲಿ ಸ್ಕಿನ್, ಡಲ್ನೆಸ್, ಈ ಥರ ಕೇಳೋದಕ್ಕೆಲ್ಲ ಒಂದೇ ಥರ ಅನಿಸುತ್ತೆ. ಬಟ್ ಈ ಥರಷ್ಟು ಪ್ರಾಬ್ಲಮ್ಸ್ ಆಗೋದು ನಮಗೆ ಬಿಸಿಲಲ್ಲಿ ಜಾಸ್ತಿ ಹೀಟ್ ಆದಾಗ, ಸ್ವೆಟ್ ಆದಾಗ ಮತ್ತು UV ರೇಸಿಂದಾನೇ ಇದಿಷ್ಟು ಪ್ರಾಬ್ಲಮ್ ಆಗೋದು. ಯಾಕೆಂದರೆ ಅಂದರೆ ಪೋರ್ಸ್ನ ಕ್ಲಾಗ್ ಮಾಡಿಬಿಡುತ್ತೆ, ಅದು ಬ್ರೇಕ್ಔಟ್ ಆಗಿ ವಾಸಿ ಆಗೋಷ್ಟೊಳಗೆ ಡಾರ್ಕ್ ಸ್ಪಾಟ್ ಉಂಟಾಗ್ಬಿಡುತ್ತೆ. ಸೊ ಇದಕ್ಕೆಲ್ಲ ಬೆಸ್ಟ್ ಏನಾದರೂ ಒಂದು ಬೇಕು ಪ್ರಾಡಕ್ಟ್ ಅಂತಂದರೆ ನೀವು ಕ್ಯೂರ್ ಸ್ಕಿನ್ನನ್ನು ಹೋಗ್ಬೋದು. ಕ್ಯೂರ್ ಸ್ಕಿನ್ನಲ್ಲಿ ನಿಮ್ಗೆ ಎಲ್ಲದಕ್ಕೂ ಒಂದು ಒಳ್ಳೆಯ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗುತ್ತೆ. ಇದು ಎಲ್ಲದಕ್ಕಿಂತ ಮೇನ್ ಇದನ್ನು ಸಮ್ಮರಲ್ಲಿ ಹೆಂಗೆ ಇದನ್ನು ತಡಿಬೇಕು ಅಂತಂದರೆ ಒಂದು ಬೆಸ್ಟ್ ಸನ್ಸ್ಕ್ರೀನ್ನ ಪ್ರತಿದಿನ ಯೂಸ್ ಮಾಡೋದು. ಇಂಡೋರಲ್ಲಿ ಇದ್ದಾಗಲೂ ಕೂಡ ಅಷ್ಟೇ. ಇನ್ನು 80% ಪ್ರಿಮೇಚಿಂಗ್ ಏಜಿಂಗ್ ಆಗೋದೇ ನಮಗೆ ಸನ್ ಪ್ರೊಟೆಕ್ಷನ್ ಆಗದಲ್ಲೇ ಇದ್ದಾಗ, UV ರೇಸಿಂದ ಸನ್ ಬರ್ನ್ ಆಗಿ ಡಾರ್ಕ್ ಸ್ಪಾಟ್, ಪಿಗ್ಮೆಂಟೇಷನ್ ಇದೆಲ್ಲ ಆಗುತ್ತೆ. ಸೊ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ಒಂದು ಗುಡ್ ಸನ್ಸ್ಕ್ರೀನೇ ಇರುತ್ತೆ. ಒಂದು ಸಿಂಪಲ್ ಸ್ಕಿನ್ ಕೇರ್ ರೊಟೀನ ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಇನ್ನು ಹೇಳ್ಬೇಕಂತಂದ್ರೆ ಇದನ್ನ ಕರೆಕ್ಟಾಗಿ ಪ್ರಾಪರಾಗಿ ಯೂಸ್ ಮಾಡಿದ್ರೆ 98% ಜನಕ್ಕೆ ವಿತಿನ್ 3 ವೀಕ್ಸ್ ಅಲ್ಲೇ ಬೆಸ್ಟ್ ರಿಸಲ್ಟ್ ಕೂಡ ಸಿಗುತ್ತೆ. ಪ್ರಾಪರಾಗಿ ಯೂಸ್ ಮಾಡಬೇಕು ಅಷ್ಟೇ. ನಾನು ಜಾಸ್ತಿ ಇಂಡೋರಲ್ಲಿ ಇರ್ತೀನಲ್ಲ, ಸೊ ಹಂಗಾಗಿ ನನಗೆ ಸನ್ಸ್ಕ್ರೀನ್ ಬಗ್ಗೆ ಅಷ್ಟು ಇದಾಗಲ್ಲ. ಬಟ್ ಅಮ್ಮ ಮನೆಗೆ ಬಂದಾಗ ನಾನು ಬೇಗ ಟ್ಯಾನ್ ಆಗಿಬಿಡ್ತೀನಿ. ಸೊ ಹಂಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಇವಾಗ ಕಂಪಲ್ಸರಿ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಈ ಕಡೆ ಬಂದಾಗ. ಯಾಕೆ ಅಂತಂದರೆ ನಾವು ಜಾಸ್ತಿ ಹೊರಗಡೆ ಹೋಗೋದು, ಬಿಸಿಲಿಗೆ ಎಕ್ಸ್ಪೋಸ್ ಆಗೋದು ಜಾಸ್ತಿ ಇಲ್ಲಿ. ಸೊ ಹಾಗಾಗಿ ನಿಮ್ಗೇನಾದ್ರು ಈ ಥರ ಪ್ರಾಡಕ್ಟ್ಸ್ ಬೇಕು, ನಿಮ್ಮ ಒಂದು ಸ್ಕಿನ್ ಕೇರ್ನ ಚೆನ್ನಾಗಿ ಮಾಡಬೇಕು, ಇಲ್ಲ ಅಂತಂದರೆ ಒಂದು ಒಳ್ಳೆಯ ಪಿಂಪಲ್ಸ್ ಅಥವಾ ಪಿಗ್ಮೆಂಟೇಷನ್, ಸ್ಕಿನ್ ರಿಲೇಟೆಡ್ ಆಲ್ಮೋಸ್ಟ್ ಎಲ್ಲ ಥರದ ಪ್ರಾಬ್ಲಮ್ಗೆ ನಿಮಗೆ ಕ್ಯೂರ್ ಸ್ಕಿನ್ನಲ್ಲಿ ಸೊಲ್ಯೂಷನ್ ಸಿಗುತ್ತೆ. ನೀವೇನಾದರೂ ಕ್ಯೂರ್ ಸ್ಕಿನ್ನ ಟ್ರೈ ಮಾಡೋಗಿದ್ರೆ ಕ್ಯೂರ್ ಸ್ಕಿನ್ ಆ್ಯಪ್ನ ನೀವು ಈಸಿಯಾಗಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡಿ, ಅದು ತುಂಬಾ ಸೇಫ್ ಆಗಿರುತ್ತೆ. ಕೆಲವೊಬ್ರಿಗೆ ಇನ್ನೂ ಒಂದು ಡೌಟ್ ಏನಂತ ಅಂದರೆ, ನಾವು ಇವಾಗ ಈ ಒಂದು ಪ್ರಾಡಕ್ಟನ್ನು ಇನ್ಸ್ಟಾಲ್ ಮಾಡಿರ್ತೀವಿ, ಫೋಟೋ ಹಾಕಿರ್ತೀವಿ, ನಮ್ಮ ಫೋಟೋ ಮಿಸ್ಯೂಸ್ ಆಗ್ಬೋದಂತ. ಅದ್ರಲ್ಲಿ ಮಾತ್ರ ತುಂಬಾ ಸೇಫ್ ಆಗಿರುತ್ತೆ. ನಿಮ್ಮ ಫೋಟೋ ಯಾವುದೇ ರೀತಿಯಾದಂತಹ ಮಿಸ್ಯೂಸ್ ಆಗೋದಿಲ್ಲ. ಇದು ಹುಡುಗಿ ಎಲ್ಲರೂ ಯೂಸ್ ಮಾಡಬಹುದು. ಹಾಗೆ ಇನ್ನೊಂದು ಏನಂತ ಅಂದರೆ ಇದರೊಳಗೆ ವಿತಿನ್ ಅವರು ಹೇಳಿರೋ ರೀತಿ ನೀವು ಟ್ರೈ ಮಾಡಿದ್ರೆ ವಿತಿನ್ 3 ವೀಕ್ಸ್ ಅಲ್ಲೇ ಬೆಸ್ಟ್ ರಿಸಲ್ಟ್ ಸಿಕ್ಬಿಡುತ್ತೆ ನಿಮಗೆ. ಸೊ ಒಂದು ಡಯಟ್ ಮತ್ತು ಸ್ಕಿನ್ ಕೇರ್ ಎರಡನ್ನೂ ಕೂಡ ಈಕ್ವಲ್ ಆಗಿ ಫಾಲೋ ಮಾಡಿ ಅಂತ ನಾನು ಹೇಳ್ತೀನಿ. ನೀವೇನಾದರೂ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಥವಾ ನಾವು ಒಂದ್ಸರಿ ಟ್ರೈ ಮಾಡಬೇಕು, ತುಂಬ ಸ್ಕಿನ್ನಲ್ಲಿ ಪಿಂಪಲ್ಸ್ ಇದೆ ಅಥವಾ ನಾವು ತುಂಬ ಎವ್ರಿಡೇ ಹೊರಗಡೆ ಹೋಗ್ತೀವಿ, ಸನ್ ಎಕ್ಸ್ಪೋಸ್ ಆಗುತ್ತೆ, ನಮ್ಗೆ ಒಳ್ಳೆಯ ಒಂದು ಸನ್ಸ್ಕ್ರೀನ್ ಬೇಕು ಅಂತಂದರೆ ಈ ಒಂದು ಆ್ಯಪಲ್ಲಿ ನಿಮಗೆ ಒಳ್ಳೆಯ ಸನ್ಸ್ಕ್ರೀನ್ ಸಿಗುತ್ತೆ. ಅಂತಂದರೆ ಎಕ್ಸ್ಪರ್ಟ್ ಡರ್ಮಟಾಲಜಿಸ್ಟ್ ನಿಮ್ಮ ಸ್ಕಿನ್ನನ್ನು ಅನಲೈಸ್ ಮಾಡಿ ಯಾವ ಪ್ರಾಡಕ್ಟ್ ನಿಮಗೆ ಸೂಟ್ ಆಗುತ್ತೆ ಅಂತ ಹೇಳಿ ಆ ಪ್ರಾಡಕ್ಟನ್ನು ನಿಮಗೋಸ್ಕರ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಯಾಕೆಂತಂದರೆ ಎಲ್ಲರ ಸ್ಕಿನ್ನು ಒಂದೇ ಥರ ಇರೋದಿಲ್ಲ, ಎಲ್ಲ ಪ್ರಾಡಕ್ಟ್ಸು ಎಲ್ಲ ಥರ ಇದ್ದವ್ರಿಗೂ ವರ್ಕ್ ಆಗೋದಿಲ್ಲ. ಹಾಗಾಗಿ
ನಿಮ್ಗೆ ಆ ಥರದ್ದು ಏನಾದರೂ ಇವಾಗ ನೀವು ಹೋಗಿ ಸ್ಕಿನ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ದರೂ ಡರ್ಮಟಾಲಜಿಸ್ಟ್ ಹತ್ರ ವಿಸಿಟ್ ಮಾಡಿ ತೊಗೊಳ್ಬಹುದು. ಆ ಥರ ನಿಮ್ಗೆ ಓಕೆ ಅಂದರೆ ಹಾಗೆ ಮಾಡಿ. ಇಲ್ಲ ನಮಗೆ ಕೆಲವೊಬ್ರಿಗೆ ಹೊರಗಡೆ ಹೋಗೋದಕ್ಕೆ ಟೈಮ್ ಇರಲ್ಲ, ಅಥವಾ ಆ ಥರ ಹಾಸ್ಪಿಟಲ್ಗೆ ಅಥವಾ ಡರ್ಮಟಾಲಜಿಸ್ಟ್ ವಿಸಿಟ್ ಮಾಡೋಷ್ಟು ನಮಗೆ ಇಲ್ಲ ಅಂತಂದರೆ ನೀವು ಆರಾಮಾಗಿ ಫೋನ್ ಮುಖಾಂತರನೇ ಮಾಡಬಹುದು ಅಂತ ಅಷ್ಟೇ. ನೀವು ಏನಾದರೂ ಪ್ರಾಡಕ್ಟ್ ತೊಗೊಳಂಗಿದ್ರೆ ಸ್ಕ್ರೀನ್ ಮೇಲೆ ಒಂದು ಕೂಪನ್ ಕೋಡ್ ಕಾಣಿಸುತ್ತೆ, ಅದನ್ನು ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಒಂದಿಷ್ಟು ಅಮೌಂಟ್ ಕಡಿಮೆ ಆಗುತ್ತೆ. ಸೊ ಆ ಒಂದು ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಪ್ನ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ, ಅದ್ರ ಮುಖಾಂತರ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಅದರಲ್ಲಿ ನಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೋಬೇಕು ಅಂತ ಹೇಳಿ. ಸೊ ಇದಿಷ್ಟು ಕ್ಯೂಟ್ ಸ್ಕಿನ್ ಬಗ್ಗೆ ನಿಮ್ಗೆ ಏನಾದರೂ ಬೇಕಂತಂದರೆ ಡಿಸ್ಕ್ರಿಪ್ಷನ್ ನಾನು ಅವ್ರ ಲಿಂಕ್ ಹಾಕಿರ್ತೀನಿ ಆ್ಯಪ್ದು, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ? ನಿದ್ದೆ ಮಾಡ್ತಿರೋರನ್ನ ಬಿಟ್ಟಿಲ್ಲ, ಎಬ್ರಿಸ್ಬಿಟ್ಟು ಟೇಸ್ಟ್ ಹೆಂಗದೆ ಅಂತ ಹೇಳ್ಬೇಕು ಅಂತ ಕೊಟ್ಟಿದ್ದೀನಿ. ಈಗ ತಿಂದು ರುಚಿಯನ್ನು ಡಿಸ್ಕ್ರೈಬ್ ಮಾಡ್ತಾರೆ. ನಾನು ಏನೂ ಸಹ ಬಾಯಿಗೆ ಇಟ್ಟಿಲ್ಲ. ಉಪ್ಪು ಖಾರ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ, ಮೇಲೆ ಕೆಳಗೆ ಆಗಿರುತ್ತೆ. ಹಾಂ, ಏನು ಹಿಂಗೆ ಮಾಡಿದ್ಯಾ? ಚೂರಾಗಿ ಚೆನ್ನಾಗಿಲ್ವಾ? ಇದೆಲ್ಲ ನಿನಗೆ ಬರಲ್ಲ ಅಂತ ನನಗೂ ಗೊತ್ತು. ನಾವೇ ಅಂದರೆ ಏನಾರ ಒಂದು ಹೇಳ್ಬಿಡ್ತೀವಿ, ನಮ್ಮ ಅಕ್ಕಂಗೆ ಅವೆಲ್ಲ ಬರಲ್ಲ. ಚೆನ್ನಾಗೈತಾ ಚಾಪ್ಸು? ಅದು ಚೆನ್ನಾಗಿದೆ. ನಮ್ಮದೇ ಒಂದು ಆ ಥರ ಇದು ಮಾಡೋಣ ಅಂತ ಅನ್ಕೊಂಡೆ. ಅದೆಲ್ಲ ಯಾರು ನಂಬಲ್ಲ, ನನಗೆ ಮಾಡೋಕ್ಕೂ ಬರಲ್ಲ. ಹಾಂ, ಚಾಪ್ಸ್ದು ಗ್ರೇವಿ ಚೆನ್ನಾಗಿತ್ತಾ? ಬಿಡ್ತಾಗ ಅದು ನಾಟಿ ಕೋಳಿ, ನಾವು ಮೊನ್ನೆ ಎಲ್ಲ ಅದೆಂಥದ್ದು ಇದು ಮಾಡಿದ್ವಲ್ಲ, ಸೊ ಅದಕ್ಕೆ ನಾನು ಹೆಂಗೈತೋ ಹಂಗೆ ತಂದ್ಕೊಡಿ. ಖಾರ ಆಯ್ತಾಕ? ಇಲ್ಲ ಇಲ್ಲ, ಖಾರ ಏನಿಲ್ಲ, ಕರೆಕ್ಟಾಗೈತಾ? ಮಸ್ತಾಯ್ತು. ಬಿರಿಯಾನಿ, ಈ ಬಿರಿಯಾನಿ ಮೆಥಡ್ ಹೆಂಗ್ ಗೊತ್ತಾ? ಚೆನ್ನಾಗೈತೆ. ನಮ್ಮ ಮನೆಯವ್ರು ಹಂಗೆ ಮಾಡೋದು, ಅವ್ರು ಹೇಳ್ಕೊಟ್ಟಿದ್ದು. ಈಗ ಅದೇ ಥರ ನಾನು ಮಾಡಿದೆ. ಅದ್ರಲ್ಲಿ ತುಪ್ಪ ಒಂದು ಹಾಕಿಲ್ಲ, ತುಪ್ಪ ಹಾಕ್ಬೇಕು ಅಂತ ನಾನು ತುಪ್ಪ ಹಾಕಿಲ್ಲ. ಅದು ಹೆಂಗೆ ಹೇಳ್ತು ಹಂಗೆ ಮಾಡಿರೋದು. ಚೆನ್ನಾಗೈತೆ ಬಿರಿಯಾನಿ. ಚೆನ್ನಾಯ್ತಾ? ಮಟನ್ ಎಲ್ಲ ಬಂದೈತಾ? ಸೊ ದಿಸ್ ಇಸ್ ದ ರಿವ್ಯೂ. ಇನ್ನು ನಮ್ಮ ಮನೇಲಿ ಅರ್ಧ ನಾನ್ ವೆಜ್ ಅರ್ಧ ವೆಜಿಟೇರಿಯನ್ಗೋಸ್ಕರ ಮಸಾಲಾನ ಎತ್ತಿಟ್ಬಿಟ್ಟು ಎಗ್ ಕರಿ ಮಾಡಿಕೊಟ್ಟಿದ್ದೆ. ಸೊ ಇದಿಷ್ಟು ಅಕ್ಕನ ಒಂದು ರಿವ್ಯೂ ಆಗಿತ್ತು. ಅದಾದಮೇಲೆ ಅಕ್ಕ ಹೋದ್ರು. ಅವತ್ತಿನ ವ್ಲಾಗ್ ಅಲ್ಲಿಗೆ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೇನಂತಂದರೆ ನಿನ್ನೆ ಹಿಂದಿನ ದಿನದ ಪೇಂಟಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ನಲ್ಲ, ಅದಾದಮೇಲೆ ಹಾಗೆ ವ್ಲಾಗ್ ಮಾಡ್ತಾ ಇರೋದು. ಅಮ್ಮ ದೋಸೆಗೆ ಹಾಕಿದ್ರು. ಸೊ ದೋಸೆಗೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬಾಟಲ್ ಬ್ರಿಂಜಲ್ಲಿ ಇತ್ತಲ್ಲ, ಅದ್ರದ್ದು ಪಲ್ಯ ಮಾಡಿಕೊಂಡು ಆಲೂಗೆಡ್ಡೆ ಪಲ್ಯ ಮಾಡೋಣ, ದೋಸೆಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದೀನಿ. ದೋಸೆ ಎಲ್ಲ ತಿಂದ್ಬಿಟ್ಟು ಇವತ್ತು ಆ್ಯಕ್ಚುಲಿ ಹೋಮ್ ಟೂರ್ ಮಾಡಬೇಕಾಗಿತ್ತು. ಏನಾಯಿತು ಅಂತಂದರೆ ಮಳೆ ಸ್ಟಾರ್ಟ್ ಆಗೋಯ್ತು. ಇವತ್ತು ಮಳೆ ಬರೋದು ಹೋಗೋದು ಹಾಗೆ ಆಗ್ತಾ ಇತ್ತು. ಇನ್ನು ಈ ಮಳೆಯಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಸ್ವಲ್ಪ ತೇವ ಜಾಸ್ತಿ ಆಗ್ತಾ ಇರುತ್ತೆ, ಅದರಿಂದ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಇದು ಮಾಡಿದೆ. ಅದಕ್ಕೂ ಮುಂಚೆಗೆ ಒಂದು ವಿಚಾರ ಹೇಳಬೇಕಾಗಿತ್ತು. ಇದು ಭಗವದ್ಗೀತೆ ಕ್ಲಾಸ್ ಬಗ್ಗೆ ಕೆಲವೊಂದಿಷ್ಟು ಡೌಟ್ಗಳಿತ್ತು. ನನಗೂ ಕೂಡ ಅದು ಡೌಟ್ ಆಗೋಯ್ತು. ಯಾಕೆಂತಂದರೆ ಯಾಕೆ ಜಾಯ್ನ್ ಆಗಿಲ್ಲ ಅಂತ ಹೇಳಿ ನಾನು ಕೇಳಿದಾಗ ಅವರು ನನಗೆ ರಿಪ್ಲೈ ಮಾಡಿದ್ದು 500 ರೂಪೀಸ್ ಪೇ ಮಾಡಿಸ್ಕೊತಾ ಇದ್ದಾರೆ. ಸೊ ಅಂತ ನಂಗೆ ನಿಜವಾಗ್ಲೂ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಆಮೇಲೆ ಇದು ಯಾವುದೋ ನನ್ನ ಕಡೆಯಿಂದ ಅಲ್ಲ, ನೀವು ಕೇಳಿದ್ದಕ್ಕೆ ನಾನು ಅವ್ರನ್ನ ಡೀಟೇಲ್ ಕೊಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಜೆನ್ಯೂನು, ಇದರಲ್ಲಿ ಯಾವುದೇ ಇದಿಲ್ಲ. ಅದಕ್ಕೆ ಮಾತ್ರ ನಾನು ಗ್ಯಾರಂಟಿ. 500 ರೂಪೀಸ್ ಯಾಕೆ ಪೇ ಮಾಡಿಸ್ಕೊಂಡ್ರೆ ನನಗೆ ಇನ್ಫಾರ್ಮ್ ಮಾಡ್ದಲೆ ಅಂತ ಹೇಳಿ ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು 200 ಜನ ಫಸ್ಟ್ ಜಾಯ್ನ್ ಆದರು, ಅದಾದಮೇಲೆ ಕ್ಲಾಸ್ ಅಟೆಂಡ್ ಮಾಡಿಲ್ಲ. ಸೊ ಅವ್ರಿಗೊಂದು ಸೀರಿಯಸ್ನೆಸ್ ಇರಲಿಲ್ಲ. ಹಾಗಾಗಿ ನಾವೇನು ಮಾಡ್ದೋ ಅಂತಂದರೆ ಪರ್ ಅಡ್ಮಿಷನ್ಗೆ ಅಂತ ಹೇಳ್ಬಿಟ್ಟು 500 ಚಾರ್ಜ್ ಮಾಡಿದ್ವಿ. ಅಂದರೆ ಅವ್ರಿಗೊಂದು ಭಯ ಇರುತ್ತೆ, ನಾನು 500 ರೂಪಾಯಿ ಕೊಟ್ಟಿದ್ದೀನಿ ಅಂತ ಪ್ರತಿಯೊಂದು ಕ್ಲಾಸ್ನೂ ಅವ್ರ ಮಕ್ಳಿಗೆ ಅಟೆಂಡ್ ಮಾಡಿಸ್ತಾರೆ ಅನ್ನೋ ಒಂದು ಉದ್ದೇಶಕ್ಕಷ್ಟೇ ನಾವು 500 ತೊಗೊಂಡಿದ್ದೀವಿ. ಈ ಕ್ಲಾಸ್ ಇಯರ್ಲಿ ಇರುತ್ತೆ, ಜೂನ್ 5ನೇ ತಾರೀಕಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಅವ್ರು ನನಗೆ ರಿಪ್ಲೈ ಮಾಡಿದ್ರು. ಸೊ ಇದಿಷ್ಟನ್ನು ನಾನು ನಿಮ್ಮ ಹತ್ರ ಹೇಳಬೇಕಾಗಿತ್ತು. ನೀವು ಯಾರಾದರೂ ಇಂಟ್ರೆಸ್ಟೆಡು 500 ರೂಪೀಸ್ ಪೇ ಮಾಡೋಕ್ಕಾಗಲ್ಲ ಅಂದರೆ ಅದು ನಿಮ್ಮ ಇಷ್ಟ. ಇಲ್ಲ ಪರವಾಗಿಲ್ಲ, ಒಂದು ವರ್ಷಕ್ಕೆ 500 ರೂಪಾಯಿ ಒಂದು ಫೀಸ್ ಅಷ್ಟೇ ಪೇ ಮಾಡಿ ನಾವು ಜಾಯಿನ್ ಮಾಡಿಸ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡಿಸ್ಬಹುದು. ಅದರೊಳಗೆ ನಂದು ಇದು ಏನೂ ಇಲ್ಲ. ನನ್ನ ಮಗಳಿಗೆ ಆ್ಯಕ್ಚುಲಿ ಫ್ರೀ ಅದು. ಅವರೇ ಬಂದು ದೇವಸ್ಥಾನದ ಹತ್ರ ಈ ಥರ ಫ್ರೀ ಕ್ಲಾಸಸ್ ಮಾಡ್ತಾ ಇದ್ದೀವಿ, ಪ್ಲೀಸ್ ಜಾಯಿನ್ ಮಾಡಿ ಅಂತ ಅಂದಾಗ ನಾನು ಜಾಯಿನ್ ಮಾಡಿ ಅಲ್ಲೇ ನನಗೆ ಈ ವಿಚಾರಗಳು ಗೊತ್ತಾಗಿದ್ದು. ಸೊ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೆ. ಇದಿಷ್ಟು ಅದರ ಕನ್ಫ್ಯೂಷನ್ಗೆ ನಾನು ನಿಮ್ಮ ಜೊತೆ ಹೇಳಬೇಕು ಅಂತ ಇತ್ತು. ಅವರು ಈ ಒಂದು ಉದ್ದೇಶಕ್ಕೆ ಪ್ರತಿಯೊಬ್ಬರ ಹತ್ರನೂ 500 ರೂಪೀಸ್ ಪೇ ಮಾಡಿಸ್ತಾ ಇದ್ದಾರೆ. ಒಂದು ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ, ನಾನು ಪೇ ಮಾಡಿದ್ದೀನಿ ಅಂತನಾದ್ರೂ ಮಕ್ಕಳನ್ನ ಅಂದರೆ ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡಿಸ್ತಾರೆ. ಫ್ರೀ ಅಂದಾಗ ಅವರು ಬೇಕಾಬಿಟ್ಟಿ ಮಾಡಿಬಿಡ್ತಾರೆ ಅಂತ ಒಂದನ್ನು ಹೇಳಿದ್ರು. ನನಗೂ ಅದು ಓಕೆ ಅಂತ ಅನ್ನಿಸ್ತು. ಸೊ ಇದನ್ನು ನಿಮ್ಮ ಹತ್ರ ಹೇಳಬೇಕಾಗಿತ್ತು. ಬೇಕಂತಂದರೆ ನೀವು ಹೇಳಿ, ನಾನು ಅದ್ರ ಮತ್ತೆ ಲಿಂಕನ್ನು ಹಾಕ್ತೀನಿ ಇಂಟ್ರೆಸ್ಟೆಡ್ ಇದ್ದರೆ. ಇಲ್ಲ ಅಂದರೆ ನಿಮ್ಮ ಇಷ್ಟ. ಇನ್ನು ಇದಿಷ್ಟ ಆಯಿತು.
ಮತ್ತು ಈಗ ಏನಂತಂದರೆ ಅಮೆಝಾನಲ್ಲೂ ಅಷ್ಟೇ 1 day ಡೆಲಿವರಿ ಕೊಟ್ಬಿಡ್ತಾರೆ. ನಾನು ಸ್ವಲ್ಪ ಕರ್ಟನ್ಸ್ ಎಲ್ಲ ಬುಕ್ ಮಾಡಿದ್ದೆ, ಕರ್ಟನ್ಸ್ ಚೇಂಜ್ ಮಾಡಬೇಕು ಅಂತ ಇತ್ತು. ನಮ್ಮಮ್ಮ ಇದಕ್ಕೆಲ್ಲ ಏನು ಬೇಡ ಅಂತ ಇದ್ರು, ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ದೆ. ಕರ್ಟನ್ಸ್ ಒಂದು ಚೇಂಜ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅದನ್ನು ಬುಕ್ ಮಾಡಿದ್ದೆ, ತೊಗೊಂಡು ನೋಡ್ತಾ ಇದ್ದೀನಿ. ಮತ್ತು ಒಂದು ಸ್ಟೋರೇಜ್ ಬೇಕಾಗಿತ್ತು ನನಗೆ. ಆ್ಯಕ್ಚುಲಿ ನಾನು ಇಲ್ಲಿ ಬಂದಾಗ ಸ್ವಲ್ಪ ಕ್ಯಾಮ್ರಾ ಆಕ್ಸೆಸರೀಸ್ ಎಲ್ಲ ಜಾಸ್ತಿ ತರ್ತೀನಿ, ಮೈಕ್ ಇರ್ಬೋದು, ಸಣ್ಣ ಟ್ರೈಪೋಡು, ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ, ಫೋನ್ಗಳೆಲ್ಲ ಜಾಸ್ತಿ ಇದೆ. ಸೊ ಹಂಗಾಗಿ ನಂಗೆ ಒಂದು ಎಕ್ಸ್ಟ್ರಾ ಸ್ಟೋರೇಜ್ ಬೇಕಾಗಿತ್ತು, ಅದಕ್ಕೋಸ್ಕರ ತೊಗೊಂಡು ಬಂದೆ. ತುಂಬ ಮೆಸ್ ಮಾಡ್ಕೊಳಕ್ಕಾಗಲ್ಲ ಮನೇಲಿ ಅಂತ. ಹಾಗೆ ನೀವು ಎಲ್ಲ ಪ್ರಾಡಕ್ಟ್ಸು ಲಿಂಕನ್ನು ಕೇಳ್ತಾ ಇದ್ರಿ, ನಾನು ಏನು ತೊಗೊಂಡು ಬಂದಿದ್ನಲ್ಲ ಅದನ್ನು ನಾನು ಖಂಡಿತವಾಗ್ಲೂ ಹೋಮ್ ಟೂರ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲಾದರೂ ಲಿಂಕ್ ಹಾಕಿರ್ತೀನಿ. ಇವಾಗ ನಾನು ಹಾಕಿಲ್ಲ, ಯಾಕೆಂತಂದರೆ ನಾನು ಇವಾಗಲೇ ತೊಗೊಂಡು ನೋಡ್ತಾ ಇರೋದು ಹೆಂಗಿದೆ ಏನು ಅಂತ. ನನಗೂ ಒಂದು ಇದಿದ್ರೆ ಆಮೇಲೆ ನಿಮ್ಗೆ ಹೇಳ್ಬೋದಲ್ವಾ. ಎಲ್ಲನೂ ಕೂಡ ಅಮೆಝಾನಲ್ಲೇ ತೊಗೊಂಡಿದ್ದು. ಈ ಸ್ಟೋರೇಜ್ ಕೂಡ ಸದ್ಯಕ್ಕೆ ಸಿಕ್ಕಾಪಡೆ ಸಕ್ಕದಾಗಿದೆ, ತುಂಬ ಆರಾಮಾಗಿ ಇಟ್ಕೋಬೋದು ಜಾಸ್ತಿ ಥಿಂಗ್ಸ್ನ. ನನ್ನ ಸಣ್ಣ ಪುಟ್ಟ ನಾನು ಬಂದರೆ ಸ್ವಲ್ಪ ಕಾಸ್ಮೆಟಿಕ್ಸ್ ಎಲ್ಲ ತರ್ತೀನಲ್ಲ, ಅದೆಲ್ಲ ಅಲ್ಲಿ ಬಿಸಾಕೋಕ್ಕಾಗಲ್ಲ. ಹಾಗಾಗಿ ನಾನು ಈ ಥರ ಒಂದು ಸ್ಟೋರೇಜ್ ನನಗೆ ಅಂತಲೇ ತರಿಸ್ಕೊಂಡೆ. ಚೆನ್ನಾಗಿದೆ ಇದು. TV ಯೂನಿಟ್ ಪಕ್ಕ ಒಂದು ಸಣ್ಣ ಸ್ಟೋರೇಜ್ ಇಟ್ಟರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಜಾಸ್ತಿ ಥಿಂಗ್ಸ್ನ ಇಟ್ಕೋಬೋದು ಅಂತ ಹೇಳಿ. ಇನ್ನು ಈ ಮನೆಗೆ ಸುಮಾರು ವರ್ಷಗಳೇ ಆಗೋಗಿದೆ. ನಾನು ತುಂಬ ಪ್ರೀತಮ್ ಏಜಲ್ಲಿದ್ದಾಗ ನಾನು ಈ ಮನೆಗೆ ಬಂದಿದ್ದು. ಅಲ್ಲಿಂದನೂ ಇಲ್ಲಿ ತುಂಬ ಕಷ್ಟಗಳನ್ನ ನಮ್ಮಮ್ಮ ನೋಡಿದ್ದಾರೆ ಅಂತಲೇ ಹೇಳ್ಬೋದು. ಲೈಕ್ ಇಲ್ಲಿಗೆ ಬಂದಾಗ ಈ ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ಮಿಕ್ಸಿ, ಗ್ಯಾಸ್ ಏನೂ ಇರಲಿಲ್ಲ. ಸೀಮೆಣ್ಣೆ ಸ್ಟವ್ ಅಂತ ನಿಮಗೆ ಗೊತ್ತಿರ್ಬೋದು, ಅದೆಲ್ಲ ಅಡುಗೆ ಮಾಡ್ತಾಯಿದ್ರಮ್ಮ. ಕರೆಂಟ್ ಇರಲಿಲ್ಲ, ದೀಪ ಹಚ್ಕೊಂಡಿರ್ತಾಯಿದ್ರು. ಸೊ ಅಲ್ಲಿಂದ ಇವರು ಇಷ್ಟು ಡೆವಲಪ್ ಆಗಿದೆ, ಇವಾಗ ಇಷ್ಟು ಬದಲಾವಣೆ ಆಗಿದೆ. ಬಟ್ ಇಲ್ಲಿಗೆ ಬರೋಷ್ಟ್ರೊಳಗೆ ನಮ್ಮಮ್ಮ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿದ್ದಾರೆ. ಒಂದಿಷ್ಟು ಸಾವಿರ ಮೆಮೊರೀಸ್ ಅಂತೂ ಖಂಡಿತ ಇಲ್ಲಿದೆ. ಒಂದು ಲಾಸ್ಟ್ ವ್ಲಾಗಲ್ಲಿ ನಾನು ಇದೆಲ್ಲ ಮಾಡಿದಾಗ ಒಬ್ಬರು ಕಮೆಂಟ್ ಮಾಡಿದರೆ, ಲೈಕ್ ಅಂದರೆ ಅವರು ನನಗೆ ಒಳ್ಳೆ ಇದರಲ್ಲೇ ಕೇಳಿದ್ದು, ಇಷ್ಟೊಂದು ಬೇಕಾ ಹೋಮ್ ಟೂರ್ ಮಾಡೋದಕ್ಕೆ ಅಂತ ಹೇಳಿ. ಹೋಮ್ ಟೂರ್ಗೋಸ್ಕರ ನಾನು ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಅಂತ ಖಂಡಿತ ಅಂದ್ಕೊಳ್ಳೋಕೆ ಹೋಗಬೇಡಿ. ಹೋಮ್ ಟೂರ್ ಅಲ್ಲದೆ ಇದು ನನ್ನಮ್ಮ ಇರೋ ಜಾಗ. ಅಂದರೆ ಮನೆ ಹೆಂಗಿರಬೇಕು ಅನ್ನೋದು ಎಲ್ಲರಿಗೂ ಗೊತ್ತಲ್ವಾ. ಹಿಂಗಿದ್ರೇ ಹೆಣ್ಮಕ್ಳಿಗೆ ಇಷ್ಟ ಅಂತ. ಇಷ್ಟು ಚಿಕ್ಕ ಮನೆಯೇ ನಮ್ಮಮ್ಮ ಅಷ್ಟು ಚೊಕ್ಕವಾಗಿ ಇಟ್ಕೊಂಡಿರ್ತಾರೆ. ಸೊ ಒಂದಿಷ್ಟು ಇನ್ನೂ ಚೆನ್ನಾಗಿ ಮಾಡಬೇಕು. ಎನಿ ಟೈಮ್ ಮನೇಲಿ ಇರಬೇಕಾದ್ರೆ ಅವ್ರಿಗೆ ಆಸೆ, ನಮ್ಮ ಮನೆ ಹಿಂಗಿರಬೇಕಿತ್ತು ಅಂತ. ಅದಕ್ಕೆ ಸುಮಾರು ದಿನ ಆಗಿತ್ತು, ಪೇಂಟ್ ಎಲ್ಲ ಹೋಗಿ ಸ್ವಲ್ಪ ಕೊಳೆ ಎಲ್ಲ ಆ ಥರ ಆಗಿತ್ತು ಗೋಡೆಗಳೆಲ್ಲ. ಹಾಗಾಗಿ ನಾನೇ ಮಾಡಿಕೊಡೋಣ ಅಂತ ಅಷ್ಟೇ ಮಾಡಿದ್ದು, ಬಿಟ್ಟರೆ ಹೋಮ್ ಟೂರ್ಗೋಸ್ಕರ ಅಂತ ಅಲ್ಲ. ನಮ್ಮಮ್ಮ ಇರೋ ಜಾಗ ಅಟ್ಲೀಸ್ಟ್ ಅವ್ರಿಗೆ ಖುಷಿ ಆಗಂಗೆ ಒಂದಿಷ್ಟು ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇತ್ತು, ಅಷ್ಟೇ. ಎಲ್ಲ ಕೂಡ ಚೇಂಜಸ್ ಮಾಡಿದೆ. ಇನ್ನು ಆಷಾಢದಲ್ಲಿ ಬರುವಂತಹ ಗಾಳಿ ಇವಾಗಲೇ ಬಂದ್ಬಿಟ್ಟಿದೆ ಅನ್ನೋ ಅಷ್ಟು ರೇಂಜ್ಗೆ ಗಾಳಿ ತುಂಬಾ ಇದೆ. ಮಾವಿನಕಾಯಿ ಕೀಳೋಕೆ ಮುಂಚೆಗೇ ಗಾಳಿನೇ ಎಲ್ಲ ಕಿತ್ತು ಕೆಳಗಡೆ ಹಾಕ್ತಾ ಇದೆ. ಇನ್ನು ನಮ್ಮೂರಲ್ಲೂ ಕೂಡ ಲಾಸ್ಟ್ ಮಾವಿನಕಾಯಿ ಇದೆ, ಹೋಗ್ಬಿಟ್ಟು ತೊಗೊಂಡು ಬರೋದು ಇದೆ, ಹೋಗಬೇಕು ಆದಷ್ಟು ಬೇಗ ಹೋಗಿ. ಅಂದರೆ ಏನು ಗೊತ್ತಾ, ನಾವು ಮಾರ್ಬಿಟ್ಟಿರ್ತೀವಲ್ಲ ಮರ, ಅವ್ರು ಬಂದೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟರೊಳಗೆ ಹೋಗಿ ತೊಗೊಂಡು ಬಂದರೆ ನಮಗೂ ಮಾವಿನ ಹಣ್ಣು ಸಿಗುತ್ತೆ, ಇಲ್ಲಾಂದರೆ ಇಲ್ಲ. ಇನ್ನು ಏನು ಅಂತ ಅಂದರೆ, ಕೆಲವೊಂದು ಸರಿ ನಮ್ಗೆ ಅನ್ಸೋದನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇರ್ತೀನಿ. ಅದು ನನ್ನ ಅನುಭವಕ್ಕೆ ಆಗಿರುತ್ತೆ, ಅಥವಾ ಹಿಂಗಿರಬಹುದಾ ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಅದನ್ನು ನೀವು ಮೋಟಿವೇಟ್ ಆಗಿ ತೊಗೊಳ್ತೀರಲ್ಲ, ಅವಾಗ ನನಗೆ ಖುಷಿ ಆಗುತ್ತೆ. ನನಗೇನೋ ಅನಿಸಿದ್ದು ನನ್ನ ಅನುಭವದ ಒಂದು ಮಾತು ನಿಮ್ಗೆ ಇಷ್ಟ ಆಯಿತು ಅಂತ. ಹಾಗೇನೆ ಒಂದು ವಿಚಾರ ಹೇಳಬೇಕು. ಯಾಕೆ ಅಂತಂದರೆ ನಾವು ಓದಿರ್ತೀವಿ, ಬಟ್ ಅನುಭವ ಕಮ್ಮಿ ಇರುತ್ತೆ. ಸುಮ್ಮನೆ ಪುಸ್ತಕದಲ್ಲಿರೋದು ಓದ್ತಾ ಇರ್ತೀವಿ. ನಮ್ಮಮ್ಮಂಗೆ ಓದೋಕ್ಕೆ ಬರಲ್ಲ, ನಮ್ಮಮ್ಮ ಯಾವತ್ತೂ ಓದಿಲ್ಲ. ನಾವು ಓದಿ ತುಂಬ ಬುದ್ಧಿವಂತರು ಅಂದ್ಕೊಂಡಿರೋ ನಾವೇನು ಮಾಡ್ತೀವಿ ಅಂತ ಹೇಳೋದಕ್ಕೆ. ಹೀಗೆ ಒಂದ್ಸರಿ ನಮ್ಮ ಮನೆ ಹೋಮ್ ಲೋನ್ದು ಸ್ಲಿಪ್ ತೆಗ್ಸಿದ್ವಿ. ಅವಾಗ ನಾವು ನೋಡಿದ್ರೆ ದುಡ್ಡು ಕಟ್ತಾನೆ ಇದ್ದೀವಿ ಅಂದರೆ ಲೋನ್ ಮಾತ್ರ ತುಂಬ ಕಡಿಮೆ ಕ್ಲಿಯರ್ ಆಗಿತ್ತು. ಅವಾಗ ನಾವು ಅಂದ್ಕೊಂಡಿದ್ದು, ಯಾವತ್ತು ಲೋನ್ ತೊಗೋಬಾರ್ದಪ್ಪ, ಇನ್ನು ಮನೆ ಲೋನ್ ತೊಗೊಂಡ್ರೆ ಇಷ್ಟು ಸಮಸ್ಯೆನ ಹಾಗೆ ಹೀಗೆ ಇಷ್ಟೊಂದು ದುಡ್ಡು ಕಡಿಸ್ಕೊತಾರೆ, ನೋಡಿದ್ರೆ ಕ್ಲಿಯರೇ ಆಗಿಲ್ಲ ಅಂತ ಎಲ್ಲ ನಾವು ಅಂದ್ಕೊಳ್ತಾ ಇದ್ವಿ. ಅದನ್ನೇ ನಾನು ನಮ್ಮಮ್ಮನ ಹತ್ರ ಹೇಳ್ತಾ ಇದ್ದೆ, ಸಿಕ್ಕಾಪಟ್ಟೆ ಮೋಸ ಕಣಮ್ಮ ಇದು ಅಂತ. ಅದಕ್ಕೆ ನಮ್ಮಮ್ಮ ಹೇಳಿದ್ರು, ಇದೇ ಸರಿ ಆಯಿತು, ಅವ್ರು ಲೋನ್ ಕೊಟ್ಟಿಲ್ಲ, ಅಷ್ಟು ದುಡ್ಡು ಕೊಟ್ಬಿಟ್ಟು ನೀನು ಮನೆ ತೊಗೊಳಕ್ಕಾಗ್ತಾ ಇರಲಿಲ್ಲ, ಲೋನ್ ಕೊಟ್ಟರು ಮನೆ ತೊಗೊಂಡ್ಬಿಟ್ಟೆ. ಇದೇ ನೀನು ಬಾಡಿಗೆ ಕಟ್ತಾನೆ ಇದ್ರೆ, ಆ್ಯಕ್ಚುಲಿ ಇವಾಗ ನೀನು ಬಾಡಿಗೆನೇ ಕಟ್ತಾ ಇದ್ದೀನಿ ಅಂತ ಅನ್ಕೋ, ಬಾಡಿಗೆ ಕಟ್ಟಿ ಒಂದಿನ ಮನೆ ನಿಂದ ಆಗುತ್ತೋ ಆಗಲ್ವೋ. ಅದೇ ನೀನು ಬಾಡಿಗೆ ಮನೆಗೆ ಹೋಗಿ ಬಾಡಿಗೆ ಕಟ್ತಾನೆ ಇದ್ರೆ ಆ ಬಾಡಿಗೆ ಮನೆ ನಿಂದ ಆಗುತ್ತಾ ಯಾವತ್ತಾದ್ರೂ, ಅದನ್ನು ಯೋಚನೆ ಮಾಡು. ಅಷ್ಟು ಅನುಕೂಲ ಇರೋದಕ್ಕೆ ತಾನೇ ಈಗ ಎಷ್ಟೊಂದು ಜನ ಸ್ವಂತ ಮನೆ ಅಂತ ತೊಗೊಂಡಿರೋದು ಅಂತ. ಅವಾಗ ಒಂದ್ಸರಿ ನನ್ನ ತಲೆ ಮೇಲೆ ಹೊಡೆದಂಗೆ ಅನ್ನಿಸ್ತು, ಏನು ಓದಿ ಏನು ಪ್ರಯೋಜನ, ಎಷ್ಟಿದ್ರೆ ಏನಂತೆ. ಅನುಭವದ ಮಾತುಗಳಿದೆಯಲ್ಲ, ತುಂಬ ಇದು. ಕೆಲವೊಂದ್ಸರಿ ಅಂಥ ಸಜೆಷನ್ಸ್ನ ದುಡ್ಡಿನ ವಿಚಾರದಲ್ಲಿ ನಾನು ನಮ್ಮಮ್ಮನ ಹತ್ರ ಕೇಳ್ತಿರ್ತೀನಿ, ಏಕೆಂದರೆ ಅವ್ರಿಗೆ ಅನುಭವ ಜಾಸ್ತಿ, ಅದ್ರ ಬಗ್ಗೆ ಹೇಳ್ತಾರೆ. ವಿದ್ಯೆ ಕಡಿಮೆ ಇರ್ಬೋದು, ಬುದ್ಧಿ ಚೆನ್ನಾಗಿದೆ ಅದರಲ್ಲೆಲ್ಲ. ಹಾಗೆ
ಕೇಳಿ ನೋಡಿ ನಿಮ್ಮ ಅಪ್ಪ ಅಮ್ಮನಿಗೂ ಒಂದೊಂದು ವಿಚಾರಗಳಲ್ಲಿ ಎಷ್ಟು ಒಳ್ಳೆ ಸಜೆಷನ್ಸ್ ಕೊಡ್ತಾರೆ ಅಂದರೆ ಖಂಡಿತ ಅದನ್ನು ನೀವು ಫಾಲೋ ಮಾಡಿದ್ರೆ ಏನಾದರೂ ಒಂದು ಹಾಗೆ ಆಗುತ್ತೆ. ಈ ಥರ ಅನಿಸುತ್ತೆಲ್ಲ ಒಂದೊಂದ್ಸರಿ ಪುಸ್ತಕದ ಬದನೆಕಾಯಿ ಏನು ಅಂತಾರಲ್ಲ ಹಾಗೆ. ಇನ್ನು ಆಲ್ಮೋಸ್ಟ್ ಎಲ್ಲರೂ ರೆಡಿ ಮಾಡಿದ್ದೆ. ತುಳಸಿ ಕಟ್ಟೆಗೊಂದು ಪೇಂಟ್ ಮಾಡಬೇಕಂತ ಇತ್ತು. ಆಯಿಲ್ ಪೇಂಟ್ ಮಾಡ್ತೀವಿ ನಾವು. ಸರಿ ಅಲ್ಲಿಗೆ ಪೇಂಟ್ ಮಾಡೋಣ ಅಂತ ಅಂದ್ಕೊತಾ ಇದ್ವಿ. ನಮ್ಮಮ್ಮ ನನಗೆ ಮೆಹಂದಿ ಇಷ್ಟ, ಆಮೇಲೆ ಅಮ್ಮನೂ ಕೂಡ ಮೆಹಂದಿ ಸೊಪ್ಪು ಈ ಹೇರ್ ಪ್ಯಾಕಿಗೆಲ್ಲ ಯೂಸ್ ಮಾಡ್ಕೊಳ್ತಾರೆ ಅಂತ ಎಲ್ಲಿಂದನೋ ತೊಗೊಂಬಂದು ಹಾಕಿದ್ರು. ಆ ಬಕೆಟಲ್ಲಿ ಹಾಕಿದ್ದಾರೆ, ಬೇರು ಕೆಳಗಡೆಯಿಂದ ಭೂಮಿಗೆ ಹೋಗ್ಬಿಟ್ಟಿದೆ. ಸರಿ ಅಂತ ಹಾಗೆ ಬಿಟ್ಟರು. ಇನ್ನು ತುಳಸಿ ಕಟ್ಟೆಗೆ ಸ್ವಲ್ಪ ಪೇಂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ನಮ್ಮಮ್ಮ ಇನ್ನೊಂದು ಕತೆ ಹೇಳಿದ್ರು. ರಾಜ್ಕುಮಾರ್ ಅವ್ರನ್ನ ಕಾಡಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರಲ್ಲ, ಆ ದಿನ ನಾನು ಈ ಒಂದು ತುಳಸಿ ಕಟ್ಟೆನ ಮಾಡಿದ್ದು ಅಂತ ಹೇಳಿದ್ರು. ಹಿಂಗೆ ಅಂತ ಹಂಗೆ ಅವಾಗ ಎಲ್ಲರಿಗೂ ರಜಾ ಇತ್ತಂತೆ. ಅವಾಗ ಒಬ್ಬರು ರಿಲೇಷನ್ ಅವರು ನಮ್ಮ ಮನೆಗೆ ಬಂದಿದ್ರಂತೆ ರಜದಲ್ಲಿ. ಸೊ ಅದು ಚೆನ್ನಾಗಿ ನೆನಪಿದೆ. ಅವಾಗಲೇ ನಾನು ಅದು ಇದು ಮಾಡಿದ್ದು. ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಅವಾಗ ನಾನೇ ನಮ್ಮಮ್ಮನೇ ಕಟ್ಟಿರೋ ತುಳಸಿ ಕಟ್ಟೆ ಅದು ಹಂಗಂತ ಹೇಳ್ತಾಯಿದ್ರು. ಅಂದರೆ ನೆನಪು. ಆಮೇಲೆ ನಾನು ಹುಟ್ಟೋಕೆ ಮುಂಚೆಗೆ ತೊಗೊಂಡಿದ್ದೊಂದು ಇಡ್ಲಿ ಪಾತ್ರೆ ಇದೆ, ಅದನ್ನು ಕೂಡ ತೋರಿಸ್ಬಿಟ್ಟು ನೀನು ಹುಟ್ಟೋಕೆ ಮೊದಲು ತೊಗೊಂಡಿದ್ದು, ಇನ್ನೂ ಇಷ್ಟು ಚೆನ್ನಾಗಿದೆ ನನ್ನ ಹತ್ರ ಅಂತ. ಅದೆಲ್ಲ ಕೇಳಿಸ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಬಟ್ ಆ ಟೈಮಲ್ಲಿ ಅದನ್ನ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಈಗಿನ ಜನ್ರೇಷನಲ್ಲಿ ನಿಜವಾಗ್ಲೂ ಜೀವನ ಕಷ್ಟ ಅನಿಸಲ್ಲ. ಯಾಕೆ ಅಂತಂದರೆ ತುಂಬ ಫೆಸಿಲಿಟೀಸ್ಗಳು ನಮ್ಗೆ ಹತ್ರಕ್ಕೆ ಸಿಕ್ಬಿಟ್ಟಿರುತ್ತೆ. ಆದರೂ ನಾವು ಜೀವನನ ಕಷ್ಟ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಅರ್ಧಕ್ಕೆ ಜೀವನನ ನಿಲ್ಲಿಸ್ಬಿಡ್ತೀವಿ. ಬಟ್ ಆಗಿನ ಕಾಲದವ್ರು ಪಡ್ತಿದ್ದ ಕಷ್ಟನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಇದು ಏನೂ ಅಲ್ಲ ಅನಿಸುತ್ತೆ. ಇನ್ನು ನನ್ನ ಫೇವ್ರೆಟ್ ಗೋಬಿ ಮಂಚೂರಿ ನಾನು ಎಲ್ಲೂ ತಿನ್ನಲ್ಲ. ಮಾದನಹಳ್ಳಿಲಿ ಒಂದು ಸಿಗುತ್ತೆ. ಅಲ್ಲಿಂದ ನಮ್ಮ ಆಂಟಿ ಫ್ರೆಂಡ್, ನಮ್ಮ ಅಮ್ಮನ ಫ್ರೆಂಡ್ ಒಬ್ರು ಮನೆಗೆ ಬರ್ತಾರೆ ಈವ್ನಿಂಗು ಕೆಲಸ ಮುಗಿಸ್ಕೊಂಡು. ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ತಂದುಕೊಟ್ರು. ತಿಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಹೊತ್ತು ಕಾಫಿ ಟೀ ಕೊಡ್ತು ಎಂಜಾಯ್ ಮಾಡಿ. ಇನ್ನು ಕರ್ಟನ್ಸ್ ತರಿಸಿದ್ನಲ್ಲ 7 ಫೀಟ್ದು. ನಮ್ಮನೆಗೆ ಹೆಂಗೆ ಅಂದರೆ 5 ಫೀಟು ಶಾರ್ಟ್ ಆಗುತ್ತೆ, 7 ಫೀಟ್ ಉದ್ದ ಆಗುತ್ತೆ. ಅದಕ್ಕೆ ಅದನ್ನೆಲ್ಲ ಟ್ರಿಮ್ ಮಾಡಿ ಸ್ವಲ್ಪ ಲೆಂತ್ಗೆ ಅಡ್ಜಸ್ಟ್ ಮಾಡ್ತಾ ಇದ್ದೆ. ಇನ್ನು ಅದರಲ್ಲಿ ಎಕ್ಸ್ಟ್ರಾ ಟ್ರಿಮ್ ಮಾಡಿದ ಪಾರ್ಟ್ ಇತ್ತಲ್ಲ, ಅದನ್ನು ಯಾಕೆ ಬಿಸಾಕೋದು ಅಂತ ಹೇಳ್ಬಿಟ್ಟು ಈ ಥರ ಬೌ ಮಾಡಿ ಕಟ್ಟಿದೆ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಒಂದು 100 ರೂಪೀಸ್ ಏನೋ ಆಗುತ್ತೆ ಎಕ್ಸ್ಟ್ರಾ ನಾವು ತೊಗೊಳಕ್ಕೆ ಹೋದರೆ ಈ ಥರ ಟೈ ಮಾಡೋದು. ಇನ್ನು ಅದನ್ನೆಲ್ಲ ಟ್ರಿಮ್ ಮಾಡಿಬಿಟ್ಟು ಎಷ್ಟು ಹೈಟ್ ಬೇಕೋ ಅಷ್ಟಕ್ಕೆ ಸ್ಟಿಚ್ ಮಾಡಿಕೊಟ್ಟೆ. ಇನ್ನು ಅಮ್ಮನ ಸೀರೆ ಸೆರಗು ಸ್ವಲ್ಪ ಎಲ್ಲ ಓಪನ್ ಆಗಿತ್ತಲ್ಲ, ಅದನ್ನೆಲ್ಲ ಹಂಗೆ ಸ್ಟಿಚ್ ಮಾಡಿಕೊಟ್ಟೆ. ಈ ಮಿಷಿನ್ ಬಗ್ಗೆ ಸುಮಾರು ಜನ ಕೇಳಿದರೆ ನನ್ನ ಲಿಂಕ್ ಕೂಡ ಸಿಕ್ಕಿತ್ತು. ನಾನು ಸಿಮಿಲರ್ ಉಷಾದೆ ಹಾಕಿದ್ದೆ, ಬಟ್ ಅದು ಯಾವ ವಿಡಿಯೋದಲ್ಲಿ ಹಾಕಿದ್ದೀನಿ ಅಂತ ಗೊತ್ತಿಲ್ಲ. ಮತ್ತೆ ಹುಡುಕಿ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಮನೆಯಿಂದ ಇಲ್ಲಿಗೆ ನಾನು ತಂದುಬಿಡ್ತೀನಿ. ಈಸಿಯಾಗಿ ತೊಗೊಂಡು ಬಂದು ಏನಾದರೂ ಸಣ್ಣ ಪುಟ್ಟ ಸ್ಟಿಚ್ಗಳಿದ್ರೆ ಮಾಡಿಕೊಡ್ತೀನಿ. ಸೊ ಇದಿಷ್ಟನ್ನು ರೆಡಿ ಮಾಡಿ ನಿಲ್ಲೋಡು ಮಮ್ಮಿನ. ಬಾ ಈ ಕಡೆ ಬಾ, ಬಾ ಹಂಗೆ ಬಾ, ಹಂಗೆ ಬಾ, ಹಂಗೆ ಬಾ. ಅಗಳಗಳೇ ಡಾಗಿತ್ತು. ಬಾ ಬಾ ಹಂಗೆ ಬಾ, ಹಂಗೆ ಬಾ, ಹಂಗೆ ಬಾ. ಚಿನ್ನು ಭೂತ ಭೂತ ಬಂತು, ಭೂತ ಇಲ್ವಾ? ಭೂತ ಇಲ್ಲ, ಮುಚ್ಕೋ ಬಾ. ಯಾರ್ದು ನಿಂದಲ್ವಾ ಫೋನು? ಆ ಫೋನ್ ಕೊಡು ಅಮ್ಮಂದದು. ಏನು ಇದು ನಿಂದು? ಇಲ್ಲ ಇಸ್ಕೊ, ನೀನ್ ಫೋನ್ ಇಸ್ಕೊ. ಅಮ್ಮನ ಫೋನ್ ಕೊಡು. ನಂದು ಕೊಡು ನೋಡು ತಗೊಂಡು ನಿಂದ. ಆ ಕಡೆ ಲೈಟ್ ಇದು ನಿಂದು, ನಂದದು ಕೊಡು. ಮತ್ತೆ ಅದು ನಿಂದಲ್ಲ ನೋಡು. ನಂದು ನನ್ನ ಫೋನ್ ಇಲ್ಲ, ಕೊಡು. ಚಿನ್ನು ಅಮ್ಮಂದದು ಫೋನು ಕೊಡು. ನಿನಗೆ ಯಾರು ಕೊಡ್ಸಿದ್ದು ಫೋನ್? ನೀನ್ ಯಾವಾಗ ತಗೊಂಡ್ ಬಂದೆ ಫೋನ್ನ? ಎಲ್ತಂದೆ ಅಮ್ಮನ್ ತಾನೇ ಅದು. ತಕೋ. ಇದು ನಿಂದು ತಗೋ. ಅದೇ ನಿಂದು ಮಡಿಗೆ ಅದ್ರಲ್ಲಿ ಬ್ಯಾಟ್ರಿ ಬ್ಯಾಟ್ರಿ ಇಲ್ವಾ? ಬ್ಯಾಟ್ರಿ ಇಲ್ವಾ ಅಂತಲ್ಲಮ್ಮ, ಆ ಫೋನ್ ನಾ ಹುಡ್ಕೊಂಡ್ ಕೊಟ್ಟಿ. ಬೇಡ ಹಂಗ್ ಮಾಡ್ಬೇಡ. ಫೋನ್ ಮಾಡು ಡ್ಯಾಡಿಗೆ. ಬ್ಯಾಟ್ರಿ ತಗೊಂಬಂದು ಬರ್ತಿಲ್ಲ. ಹಲೋ ಡ್ಯಾಡಿ, ಬ್ಯಾಟ್ರಿ ತಗೊಂಬ ಅಂತ ಹೇಳು. ಬ್ಲ್ಯಾಕ್ ಕಲರ್ ಐತೆ. ಅವ್ರ ಡ್ಯಾಡಿ ಫೋನ್ ಹಿಂಗೆ ಮಾಡ್ಬಿಟ್ಟು ಕೆಲ್ಸನೇ ಬರಂಗಿಲ್ಲ ಕಣವ. ಡ್ಯಾಡಿ ನಂದು ಫೋನ್ ಕೊಡು, ನನ್ ಫೋನ್ ಕೊಡು ಅಂತ ಅವ್ರ ಡ್ಯಾಡಿದ.
ನನ್ನ ಫೋನ್ ಅದಕ್ಕೆ ಅವನಿಗೆ ತಮಾಷೆಗೂ ಫೋನ್ ತೋರ್ಸಲ್ಲ ನಾವು ಅಲ್ವಾ ಪ್ರೀತು? ಪ್ರೀತಮ್ ಗುಡ್ ನೈಟ್. ಗುಡ್ ನೈಟ್ ಇಲ್ವಾ? ಯಾಕೆ ತಾಚಿ ಮಾಡಲ್ವಾ ನೀನು? ಮಮ್ಮಿ ಹಾ. ಬ್ಯಾಟ್ರಿ ಇಲ್ವಾ? ಏನ್ ಮಾಡೋದು? ಜಾತಿ ತೋರಿಸ್ಕೊಟ್ಟು ಉಳ್ಸಾಕತ್ತಿದ. ಇನ್ನು ಇವತ್ತು ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲನೂ ಬ್ರೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಒಂದು ಸಣ್ಣ ಪುಟ್ಟ ಎಲ್ಲ ಮಾಡಿ ಮನೆ ಪೂಜೆ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದನೇ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ. ಇನ್ನು ಲಾಸ್ಟ್ ಬ್ಲಾಗಲ್ಲಿ ನಾನು ಗುಡ್ ನ್ಯೂಸ್ ಸೂನ್ ಅಂತ ಹೇಳಿದೆ. ನಮ್ಮ ಅಕ್ಕ ಅವರು ರಿವೀಲ್ ಮಾಡಿದ್ದಾರೆ. ಏನು ಅಂತ ಅಂದರೆ ನಮ್ಮ ಅಕ್ಕ ಇವಾಗ ಪ್ರೆಗ್ನೆಂಟ್, ಅಂದರೆ ಸೆಕೆಂಡ್ ಬೇಬಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಸೊ ಇವಾಗ ಕನ್ಸೀವ್ ಆಗಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಮನೇಲಂತೂ ಮುದ್ದಾಗಿ ಪುಟಾಣಿಯಾದ ಮಗು ಬರುತ್ತೆ. ಪ್ರಪಂಚದಲ್ಲಿ ಏನು ಸಂತೋಷ ಇದೆಯೋ ಇಲ್ಲೋ ಗೊತ್ತಿಲ್ಲ, ಒಂದು ತಾಯಿ ಮಡಿಲಲ್ಲಿ ಒಂದು ಪುಟಾಣಿ ಮಗು ಬರುತ್ತೆ ನೋಡಿ, ಆ ಖುಷಿ ಬೇರೆ ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗ್ದಲೇ ಇರೋವಂಥ ಖುಷಿ. ಸೊ ಅದು ನನಗೂ ಮಗುನೇ, ಹಾಗಾಗಿ ನನಗೂ ಕೂಡ ತುಂಬ ಖುಷಿ ಇದೆ. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸಂಧಿ ಲಾವಿದ್ರು ಆಯ್ತು, ಚೇಳಿದ್ರು ಆಯ್ತು. ಫ್ರೆಂಡ್ ಮಾಡ್ಕೊಂತಾನೆ ಬೈರ ತಿರುಗಿ ನೋಡ್ದ. ಹ್ಞೂ ಕಣಮ್ಮ ಕೂಗ್ತೇನ. ಇವನೋಗಿ ನೋಡ್ತಾನೆ ಏದ ಮೇಲೆ ಅಂತ. ಇವ್ನಿಗೆ ಕುಕ್ಬೇಕು. ನನ್ನ ಇಬ್ರು ಫ್ರೆಂಡ್ ಆಗ್ಬಿಟ್ಟಾರಲ್ಲಮ್ಮ, ಬೈರನು ಪ್ರೀತಮ್ಮು. ಕಲ್ಲ ಮಣ್ಣ ತಂದೆ ಸಿಕ್ಕಾನೆ. ಕೋಳಿ ಅಲ್ಲೊಂದು ಕೋಳಿ ಕೂತೈತೆ, ಈಗ ಅದನ್ನೇ ಎಬ್ರಿಸ್ಬೇಕು ಇವನು. ಏಯ್ ಕಳ್ಳ, ಏನ್ ಮಾಡ್ತಾ ಇದ್ಯಾ ಕಳ್ಳ? ಕೋಳಿಗೆ ಯಾಕಪ್ಪ ಹೊಡಿದ್ಯಾ? ಕುಕ್ಕು ಬಿಡ್ತಾ? ಕುಕ್ಕಿಸ್ಕೊಂಡಿದ್ಯಲ್ಲ ಹಣೆಗೆ, ಕುಕ್ಕೈತ್ ನೋಡ. ಕೆಂಪೈತೆ. ಹ್ಞೂ ಕಣಮ್ಮ. ಪ್ರೀತಮ್ ಇಲ್ಲೋಡು ಮಮ್ಮಿನ, ಹಣೆ ಕೆಂಪಗಾಗ್ಬಿಟ್ಟು ಬೊಟ್ಟಿ ಕಸ್ಕೊಂಡ್ ಬಂದಿದ್ಯಲ್ಲೋ. ಮೂತಿನೇ ಬಿದ್ದದಂಗೆ. ಅದ್ರ ಹೊಡೆದ್ರೆ ಕೋಳಿ ಇನ್ನೇನ್ ಮಾಡತ್ತೆ ಹೇಳು ನೋಡೋಣ. ಹೊಡಿತಾರ ಪಾಪ? ಅದ್ ನನ್ನೇ ಬಿಡಲ್ಲ. ಏ ಬೈರಾ ಬೈರಾ ಬೈರಾ, ಏನ ಮಾಡ್ತಿದ್ದೆ? ಕೋಳಿ ಕುಕ್ಕ ತನಕ ಬೈರಾ. ಯಾಕ ಸಪ್ಪ ಬಾಡ ಹೆಚ್ಚಾಯ್ತು ಅದಕ್ಕೆ. ಬಾಡ ಹೆಚ್ಚಾಗಿಲ್ಲ, ಅದ್ ಕೆಮ್ಮು ಅನ್ನೋದಲ್ಲ ಅದಕ್ಕೆ. ಏನ್ ಸಾಕು? ಹಾ ಹಾ, ಕೋಳಿ ಹೊಡೆದಿತ್ ನೋಡು ಹಿಂಗ್ ಕೂತವನೆ. ಮಣ್ಣು ತಗೊಂಡೋಗಿ ಎಸಿತವನೆ ಕೋಳಿಗೆ. ಹಾ, ಈಗ ಅಮ್ಮ ಆಚೆ ಹೋಯ್ತಲ್ಲ ಅದಕ್ಕೆ. ಬಾ ಬೇರೆ ಬಾ ಬಾ. ಯಾಕೋ ಸಪ್ಪಗಾಗ್ಬಿಟ್ಟಿದ್ಯಾ? ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿ ತುಂಬ ತಡ ಮಾಡಿಬಿಟ್ಟೆ ಅಂತ ಅನ್ಕೋಬೇಡಿ. ಸ್ವಲ್ಪ ಕೆಲಸ ಹಾಗೆ ಇತ್ತು ಇಲ್ಲಿ, ಹಾಗಾಗಿ ಆ ಥರ ಆಯಿತು. ಸಣ್ಣ ಮನೆ ಆದಾಗ ಕೆಲಸ ಜಾಸ್ತಿ, ದೊಡ್ಡ ಮನೇಲಿ ಇಷ್ಟು ಕೆಲಸ ಆಗೋದಿಲ್ಲ. ಇನ್ನು ನನ್ನ ಮಗ ನನ್ನ ಮಿಷಿನ್ ನೋಡಿಬಿಟ್ಟು ಬುಕ್ಕಲ್ಲಿರೋದು ಅದೇ ಥರದೊಂದು ಮಿಷಿನ್ ಇದೆ ನೋಡು ಮಮ್ಮಿ ಅಂತ ತೋರಿಸ್ತಾ ಇದ್ದ. ನಾನು ಅಡುಗೆ ಮನೆಗೆ ಬಂದುಬಿಟ್ಟು ವಾಲ್ ಸ್ಟಿಕ್ಕರ್ ತರಿಸಿದ್ದೆ, ವಾಲ್ ಪೇಪರ್. ಅಂದರೆ ನಮ್ಮನೆ ಹಾಲ್ಗೆ ಒಂದು ಪೇಪರ್ ಹಾಕಿದ್ನಲ್ಲ ಅದನ್ನು ತರಿಸಿದ್ದೆ. ಆಯಿಲೆಲ್ಲ ಸಿಡಿದ್ರೆ ಮಾರ್ಕ್ ಆಗುತ್ತೆ, ಪೇಪರ್ ಹಾಕೋಣ ಅಂತ ಹೇಳಿ. ಪೇಂಟಿಂಗ್ ಆದಮೇಲೆ ಅದನ್ನೇನು ಹಾಕ್ಬೇಕು ಅನ್ನಿಸ್ಲಿಲ್ಲ, ಸೊ ಹಾಗಾಗಿ ಹಾಕಲಿಲ್ಲ. ಒಂದು ಸೈಡ್ ವಾಲಿಗೆ ಮಾತ್ರ ಹಾಕಿದೆ. ಅದು ಸ್ವಲ್ಪ ಮಕ್ಕಳು ಬಂದು ಮುಟ್ಟಿ ವಾಲ್ ತುಂಬ ಗಲೀಜಾಗಿಬಿಡುತ್ತೆ. ಅಲ್ಲಿಗೆ ಬಂದರೆ ಸಾಕು ಮುಟ್ಬಿಡ್ತಾ ಇದ್ರು. ಸೊ ಅದಕ್ಕೆ ಅಲ್ಲೊಂದು ಸ್ವಲ್ಪ ವಾಲ್ ಸ್ಟಿಕ್ಕರ್ ಹಾಕ್ತೆ. ನಾನು ಪೇಂಟ್ ಮಾಡಿದ್ದು ನೋಡಿ ನನ್ನ ಮಗ ಇಡೀ ಮನೆಗೆಲ್ಲ ಪೇಂಟ್ ಮಾಡ್ಕೊಂಡು ಬರ್ತಾ ಇದ್ದ. ಇನ್ನು ಎಲ್ಲ ಕಡೆ ಸ್ವಲ್ಪ ಬ್ರಷ್ಶೀಟ್ ಎಲ್ಲ ಚೇಂಜ್ ಮಾಡಿ ಸಣ್ಣ ಪುಟ್ಟ ಬದಲಾವಣೆಗಳನ್ನೆಲ್ಲ ಮಾಡಿಕೊಂಡೆ. ಇನ್ನು ನಾನು ರೆಡಿಯಾಗಿ ಈ ಮನೆ ಹೋಮ್ ಟೂರ್ ಮಾಡೋದಷ್ಟೇ ಬಾಕಿ ಇದ್ದಿದ್ದು.
ಈ ಮನೆ ಇದ್ದಾಗಲೇ ವ್ಲಾಗ್ ಮಾಡಬೇಕು ಅಂತ ಇದ್ದಿದ್ದು ಹೋಮ್ ಟೂರ್. ಯಾಕೆ ಅಂತಂದರೆ ನಮ್ಮ ಅಜ್ಜಿ ಮನೆಯೂ ಕೂಡ ನನ್ನ ಫೇವ್ರೆಟ್ಟು. ಯಾಕೆ ಅಂದರೆ ನಾನು ತುಂಬ ಇಷ್ಟಪಟ್ಟು ಆ ಜಾಗದಲ್ಲಿ ಸಿಕ್ಕಾಪಟ್ಟೆ ಮೆಮೊರಿ ಟೈಮ್ ಸ್ಪೆಂಡ್ ಮಾಡಿದ್ದು ಎಲ್ಲ ಇತ್ತು. ಅಟ್ಲೀಸ್ಟ್ ಇನ್ನು 1-2 ವರ್ಷ ಆ ಮನೆ ಇದ್ದಿದ್ರು ನಾನು ವಿಡಿಯೋದಲ್ಲಿ ತೋರಿಸ್ಬಿಡ್ತಿದ್ದೆ ಅಂತ ಅನಿಸುತ್ತೆ. ಅಷ್ಟರೊಳಗೆ ಆ ಮನೆ ಬಿದ್ದೋಯ್ತು. ಅಲ್ಲಿದ್ದಿದ್ದು ನೆನಪುಗಳನ್ನ ಬರೀ ನನ್ನ ಇಮ್ಯಾಜಿನೇಷನಲ್ಲಿ ಅಷ್ಟೇ ನೋಡೋಕ್ಕಾಗತ್ತೆ, ವಿಜುವಲ್ ಆಗಿ ನೋಡೋಕ್ಕಾಗೋದಿಲ್ಲ. ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡ ಮನೆ. ಇವತ್ತು ಏನು ಪುಟಾಣಿ ಮನೇಲಿ ನಮ್ಮಮ್ಮ ಇದ್ದಾರೆ, ತುಂಬ ದೊಡ್ಡ ಮನೆಯಿಂದ ಬಂದವರು. ಅಷ್ಟು ದೊಡ್ಡ ಮನೆಯಿಂದ ಇಷ್ಟು ಚಿಕ್ಕ ಮನೇಲಿ ಇವತ್ತಿಗೂ ಜೀವನ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮಮ್ಮ ಗ್ರೇಟ್ ಅಲ್ವಾ. ನಮ್ಮ ಅಜ್ಜಿ ಮನೆ ಬಂದುಬಿಟ್ಟು 3 ಸೀಲ್ ಥರ ಇರುತ್ತೆ, ಒಂದು ಅಡುಗೆ ಮನೆ, ನಡುಮನೆ, ಕೋಣೆ ಅಂತ ಹೇಳಿ. ಆ ಥರ ತುಂಬ ದೊಡ್ಡ ಜಾಗ ಇದ್ದಿದ್ದು. ಅದನ್ನು ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಕಣ್ಜ ಇತ್ತು, ಹಸು ಕಟ್ಟೋದಿತ್ತು, ಅಂಡೆ ಒಲೆ ಇತ್ತು, ಒಳಗಡೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು, ಬಾನ್ಸಾಲಿತ್ತು. ಸೊ ಈ ಥರ ಎಲ್ಲ ಮಿಸ್ ಮಾಡ್ಕೊಂಡು ಬಿಟ್ವಿ. ಆ ಥರ ಇದು ಮಿಸ್ ಆಗಬಾರ್ದು ಇರುವಾಗಲೇ. ಇದೆಲ್ಲ ಇನ್ನು ಮುಂದಕ್ಕೆ ಬರಲ್ಲ. ನೀವು ಯಾರು ತಾನೇ ಈ ಥರ ಮನೆ ಕಟ್ಸ್ತಾರೆ ಇನ್ಮೇಲೆ. ಇದೆಲ್ಲ ಒಂದು ಮೆಮೊರಿ ನೆನಪು ಅಷ್ಟೇ. ನೆಕ್ಸ್ಟ್ ಇದು ಹೋಯ್ತು ಅಂತ ಅಂದರೆ ಹೋಯ್ತು. ಇದನ್ನು ಕೂಡ ವಿಜುವಲ್ ಆಗಿ ನಾವು ಊಹೆ ಮಾಡ್ಕೊಂಡು ನೋಡ್ಬೇಕಷ್ಟೇ. ಹಂಗಾಗಿ ಮಾಡಿಕೊಂಡೆ. ನೆಕ್ಸ್ಟ್ ಹೋಮ್ ಟೂರಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.